ಸ್ನೇಹಿತರೆ, ಕಾನೂನಿನ ABCD ಗೊತ್ತಿಲ್ಲ ಈ ಮಾಧ್ಯಮದವ್ರಿಗೆ. SIT ಅವರು ಸಲ್ಲಿಸಿರೋದಾದ್ರೂ ಏನು ಚಾರ್ಜ್ ಶೀಟ್? ಅದು 4,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವ್ರು, ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಸುಜಾತಾ ಭಟ್, ಆಮೇಲೆ ಇನ್ನೊಬ್ರು ಯಾರು ವಿಠಲ್ ಗೌಡ, ಇವ್ರ ಮೇಲೆಲ್ಲ ಸೇರಿ ಚಾರ್ಜ್ ಶೀಟ್ ಹಾಕ್ಬಿಟ್ಟಿದಾರಂತೆ. ಇವರೆಲ್ಲ ಆರೋಪಿಗಳಂತೆ ಇವರ ಪ್ರಕಾರ. ಇವರು ಇದನ್ನೇ ಮಾಧ್ಯಮದಲ್ಲಿ ಸುಳ್ಳು ವರದಿ ಮಾಡ್ತಾ ಇರೋದು. ಫಸ್ಟ್ ಇವ್ರ ಮೇಲೆ ಒಂದು FIR ಹಾಕಿ ಇವ್ರನ್ನ ತನಿಖೆಗೆ ಕರಿಬೇಕು. ಯಾಕಂದ್ರೆ ತಪ್ಪು ಮಾಹಿತಿಯನ್ನ ಲಕ್ಷಾಂತರ ಜನಕ್ಕೆ ಇವರು ರವಾನೆ ಮಾಡ್ತಾ ಇದ್ದಾರೆ. ಫಸ್ಟ್ ಇವ್ರ ಮೇಲೆ FIR ಆಗ್ಬೇಕು, ಇವ್ರನ್ನ ತನಿಖೆಗೆ ಕರಿಬೇಕು. ಕಾನೂನಿನ ಅರಿವಿಲ್ಲದೆ ಇದ್ರೆ ಕಾನೂನು ಪ್ರಾಕ್ಟೀಸ್ ಮಾಡುವವರನ್ನ ಕರೆಸಿ ಮಾತಾಡ್ಬೇಕು, ಇಲ್ಲ ಓದ್ಕೊಂಡು ಮಾತಾಡ್ಬೇಕು. ಇಟ್ ಈಸ್ ಅವೈಲಬಲ್, ಗೂಗಲ್ ಮಾಡಿ ತಿಳ್ಕೊಳ್ಳಿ ವಾಟ್ ಈಸ್ ಚಾರ್ಜ್ ಶೀಟ್ ಅಂತ. ಅಷ್ಟು ಕಾಮನ್ ಸೆನ್ಸ್ ಇಲ್ದಂಗೆ ಸುಮ್ನೆ ಅಷ್ಟು ಪುಟದ ಚಾರ್ಜ್ ಶೀಟ್ ಮಾಡ್ಬಿಟ್ರು, ಇಷ್ಟು ಪುಟದ ಚಾರ್ಜ್ ಶೀಟ್ ಮಾಡ್ಬಿಟ್ಟಿದ್ದಾರೆ, ಇವ್ರನ್ನೆಲ್ಲ ಒಳಗಡೆ ಹಾಕ್ಬಿಡ್ತಾರ. ಈ ರೀತಿಯಾದ ತಪ್ಪು ಮಾಹಿತಿ ಕೊಡೋದನ್ನ ಮೊದ್ಲಿಗೆ ನಿಲ್ಲಿಸ್ಬೇಕು. ಮಿನಿಮಮ್ ಕಾಮನ್ ಸೆನ್ಸ್ ಬೇಕು. ಚಾರ್ಜ್ ಶೀಟ್ ಅಂದ್ರೆ ಏನು ಅಂತ ನೀವೇ ನಿಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದಿರಲ್ಲ. ಯಾರ ಕೇಸಲ್ಲಿ? ದರ್ಶನ್ ಅವ್ರ ಕೇಸಲ್ಲಿ ಆರೋಪಿಗಳು ಅಷ್ಟೂ ಜನ ಪ್ರೆಸೆಂಟ್ ಇರ್ಬೇಕು ಕೋರ್ಟ್ ಅಲ್ಲಿ, ಜಡ್ಜರ ಮುಂದೆ ಅಷ್ಟೂ ಜನ ಪ್ರೆಸೆಂಟ್ ಇರ್ಬೇಕು. ಆಗ ಆರೋಪಿಗಳನ್ನು ನಿಲ್ಲಿಸಿ ಅವ್ರ ಮೇಲೆ ಏನೆಲ್ಲ ಆರೋಪ ಇದೆ ಅಂತ ಹೇಳಿ ಜಡ್ಜರು ಓದ್ತಾರೆ. ನೋಡ್ರಿ, ನೀವ್ ಇಂಥ ಕೃತ್ಯ ಮಾಡಿದೀರಾ, ಇಂಥ ಸೆಕ್ಷನ್ ಅಡಿಯಲ್ಲಿ ಈ ರೀತಿಯಾದ ಶಿಕ್ಷೆ ಆಗತ್ತೆ ನಿಮಗೆ, ನೋಡಿ ಈ ತಪ್ಪುಗಳನ್ನ ನೀವು ಮಾಡಿದೀರಾ ಅಂತ ಕೇಳ್ತಾರೆ. ಆಗ ಆ ಆರೋಪ ಒತ್ಕೊಂಡಿರುವಂತ ಆರೋಪಿಗಳು ಹೇಳ್ತಾರೆ, ಒಂದು ನಾವು ಮಾಡಿದೀರಿ ಅಂತ ತಪ್ಪೊಪ್ಕೊಂಡು ಜೈಲ್ಗೆ ಹೋಗ್ತಾರೆ, ಇಲ್ಲ ಅದಕ್ಕೆ ಏನ್ ಶಿಕ್ಷೆ ಇದೆ ಆ ಶಿಕ್ಷೆನ ಅನುಭವಿಸ್ತಾರೆ. ಫೈನ್ ಕಟ್ಬಿಟ್ಟು ಆಚೆ ಬರ್ಬೋದು, ಅದಕ್ಕೆ ತಕ್ಕಂತ ಒಂದು ಶಿಕ್ಷೆ ಏನಿರುತ್ತೆ ಆ ಸೆಕ್ಷನ್ ಅಲ್ಲಿ ಅದನ್ನ ಅವ್ರು ಮಾಡ್ತಾರೆ. ಇಲ್ವಾ, ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಅವರ ಎವಿಡೆನ್ಸ್ ಶುರುವಾಗತ್ತೆ. ನೆಕ್ಸ್ಟ್ ಡೇಟ್ ಇಂದ ಆರೋಪಿಗಳು ಪ್ರೆಸೆಂಟ್ ಇರ್ತಾರೆ. ಪ್ರಾಸಿಕ್ಯೂಷನ್ ಅಲ್ಲಿ ಯಾರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಅಷ್ಟು ಜನರ ಮೇಲೆ, ಸಾಕ್ಷಿಗಳನ್ನ, ಕಂಪ್ಲೇಂಟ್ ಮಾಡಿದವ್ರನ್ನ, ಅಷ್ಟು ಜನರನ್ನ ಕರೆಸಿ ಇದು ಏನ್ ನಡೆಯುತ್ತೆ, ಪ್ರಾಸಿಕ್ಯೂಷನ್ ನಡೆಯುತ್ತೆ. ಅಂದ್ರೆ ಎವಿಡೆನ್ಸ್ ನಡೆಯುತ್ತೆ. ಅವ್ರನ್ನ ಕರೆಸಿ ಫಸ್ಟ್ ಪ್ರಾಸಿಕ್ಯೂಷನ್ ಅವರು ನೋಡಿ ಈ ರೀತಿಯಾಗಿ ಇವರೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಅದರ ಆಧಾರದಲ್ಲಿ ಎಲ್ಲರನ್ನ ಕರೆಸಿ ಎವಿಡೆನ್ಸ್ ಮಾಡ್ತಾರೆ, ಸಾಕ್ಷಿ ವಿಚಾರಣೆ ಅಂತ. ಇದನ್ನ ಹೇಳೋದು ಚಾರ್ಜ್ ಶೀಟ್ ಆಗಿದೆ ಅಂತ. ಈ ಪ್ರೋಸೆಸ್ಸೇ ಅರ್ಥ ಗೊತ್ತಿಲ್ಲ ಇವ್ರಿಗೆ. ಸರಿ, ಹೋದ್ರೆ ಹೋಗ್ಲಿ, ಆರೋಪಿಗಳಿಗೆ ಅಟ್ಲೀಸ್ಟ್ ಗೊತ್ತಿರತ್ತೆ ಅವ್ರ ಮೇಲೆ ಚಾರ್ಜ್ ಶೀಟ್ ಆದ್ರೆ. ಚಾರ್ಜ್ ಶೀಟ್ ಆಗೋ ಮೊದಲು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗ್ಬೇಕು. ಇನ್ವೆಸ್ಟಿಗೇಷನ್ನೇ ಕಂಪ್ಲೀಟ್ ಆಗ್ದಂಗೆ ಚಾರ್ಜ್ ಶೀಟ್ ಹೆಂಗಾಗತ್ತೆ? ಅರ್ಧ ಚಾರ್ಜ್ ಶೀಟ್ ಇವಾಗ, ಆಮೇಲೆ ಇನ್ನೊಂದು ವರ್ಷ ಬಿಟ್ಬಿಟ್ಟು ಇನ್ನರ್ಧ ಚಾರ್ಜ್ ಶೀಟ್ ಹಾಕ್ತಾರ? ಫಸ್ಟ್ ಆಫ್ ಆಲ್ SIT ಅವರು ಚಾರ್ಜ್ ಶೀಟ್ ಈಗ ಹಾಕಕ್ಕೇನೆ ಬರಲ್ಲ. ಅವರು ನೋಡಿ, SIT ಅಂದ್ರೆ ಏನು? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆ ನಂತರ ಅವರು ಆ ವರದಿಯನ್ನ ಕೊಡ್ತಾರಷ್ಟೇ. ಇನ್ವೆಸ್ಟಿಗೇಷನ್ ಮಾಡಿ ಹಿಂಗ್ ಆಗಿದೆ, ಇಂಥವ್ರು ಬಂದು ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಈಗ ಸದ್ಯಕ್ಕೆ ಎಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ, ಯಾರನ್ನೆಲ್ಲ ಕರೆಸಿದ್ರು ಅನ್ನುವಂಥದ್ದನ್ನ ಕೋರ್ಟ್ಗೆ ಕೊಟ್ಟಿರುವಂತದ್ದು. ಅದು ಚಾರ್ಜ್ ಶೀಟ್ ಆಗ್ಬೇಕು ಅಂತಂದ್ರೆ ಅದಕ್ಕಿಂತ ಮೊದಲು ಆರೋಪಿಗಳಿಗೂ ಗೊತ್ತಿರತ್ತೆ. ಅದು ಆರೋಪಿಗಳು ಹೋಗಿ ಅಲ್ಲಿ ಪ್ರೆಸೆನ್ಸ್ ಇರ್ಬೇಕು. ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಚಾರ್ಜ್ ಶೀಟ್ ಆಗುವಾಗ ಈ ಆರೋಪಿಗಳು ಪ್ರೆಸೆಂಟ್ ಇಲ್ದಂಗೆ ಮಾಡಕ್ಕೇನೆ ಬರಲ್ಲ. ಆಮೇಲೆ ಅವರು ಯಾವ ಸೆಕ್ಷನ್ಸ್ ಅಲ್ಲಿ ಅವರು ಆರೋಪಿಗಳಾಗಿದ್ದಾರೆ ಅನ್ನುವಂತಹ ಮಾಹಿತಿ ಅವ್ರಿಗಿರುತ್ತೆ. ಅವರು ಅದಕ್ಕೆ ಬೇಕಾದಂತಹ ಒಂದು ಬೇಲಿಗೆ ಅಪ್ಲೈ ಮಾಡ್ಕೋತಾರೆ, ಅವರು ಹಾಕೊಳ್ತಾರೆ, ಬೇಲ್ ಅಪ್ಲಿಕೇಶನ್ ಹಾಕೊಳ್ತಾರೆ. ಆನಂತರ ಅದೇನಾದ್ರೂ ನಾನ್ ಬೇಲಬಲ್ ವಾರೆಂಟ್ ಏನಾದ್ರೂ ಇಶ್ಯೂ ಆಗುತ್ತೆ ಅನ್ನುವಂತ ಅಪರಾಧಗಳಾದ್ರೆ, 7 ವರ್ಷಕ್ಕೂ ಮೇಲ್ಪಟ್ಟದ್ದು, 5 ವರ್ಷಕ್ಕೂ ಮೇಲ್ಪಟ್ಟಂತಹ ಅಪರಾಧಗಳನ್ನು ಮಾಡಿದ್ದಾರೆ ಅಂತಾದ್ರೆ ಅವರು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಮೂವ್ ಮಾಡ್ಕೊಡ್ತಾರೆ. ಆ ನಂತರ ಅಲ್ಲಿ ರಿಜೆಕ್ಟ್ ಆದ್ರೆ ಹೈಕೋರ್ಟಿಗೆ ಹೋಗ್ತಾರೆ, ಇಲ್ಲ ಅಂತಂದ್ರೆ ಬೇಲ್ ಇರುತ್ತೆ ಅವ್ರಿಗೆ. ಇದು ಪ್ರೋಸೆಸ್. ಈ ಪ್ರೋಸೆಸ್ಗಳನ್ನೇ ಅರ್ಥ ಮಾಡ್ಕೊಳ್ದಂಗೆ ಇವರು ಚಾರ್ಜ್ ಶೀಟ್ ಹಾಕ್ಬಿಟ್ರಂತೆ. ಇವಾಗ ಅರ್ಧ ಚಾರ್ಜ್ ಶೀಟ್ ಹಾಕ್ಬಿಟ್ಟು ಆಮೇಲೆ ಇನ್ನೊಂದಷ್ಟು ಚಾರ್ಜ್ ಶೀಟ್ ಅನ್ನ ಮತ್ತೆ ಹಾಕ್ತಾರ. ನೋಡಿ, ನೀವು ಅವತ್ತಿನ ಡೇಟ್ ವರೆಗೆ ಇಷ್ಟು ತಪ್ಪು ಮಾಡಿದ್ರಿ, ಇಷ್ಟು ಆರೋಪಗಳನ್ನ ನಾವು ಹೇಳಿದ್ವಿ, ಈಗ ಈ ಆರೋಪಗಳ ಜೊತೆಗೆ ಈ ಆರೋಪಗಳು ಅಂತ ಹೇಳಿ ಅಡಿಷನಲ್ ಚಾರ್ಜ್ ಶೀಟ್ ಹಾಕೊಳ್ತಾರ. ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ
ಕಂಪ್ಲೀಟ್ ಆದ್ಮೇಲೆ ಆ ನಂತರ ಚಾರ್ಜ್ ಶೀಟ್ ಹಾಕುವಂಥದ್ದು. ಈ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ಇರೋ ಈ ಮಾಧ್ಯಮಗಳು ಕಾನೂನನ್ನ ಹೆಂಗ್ ಬೇಕೋ ಹಂಗೆಲ್ಲ ತಪ್ಪಾಗಿ ಇಂಟರ್ಪ್ರಿಟ್ ಮಾಡಿ ಜನಗಳ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇದನ್ನ ನೋಡಿ ಹೊಟ್ಟೆ ಉರಿಯತ್ತೆ ಕಣ್ರಿ. ಇವ್ರು ಮಾತಾಡೋ ಮಾತುಗಳನ್ನ ಕೇಳಿದ್ರೆ ಎಷ್ಟು ಚೆನ್ನಾಗಿದೆ ನಮ್ಮ ಕಾನೂನು. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ 100 ಜನ ಆರೋಪಿಗಳನ್ನು ಕೂಡ ಬೇಕಾದ್ರೂ ಅಪರಾಧಿಗಳನ್ನು ಕೂಡ ನಮ್ಮ ಕೋರ್ಟ್ ಕ್ಷಮಿಸ್ಬಿಡ್ತಾ ಇದೆ. ಅಂತ ಒಂದು ಒಳ್ಳೆ ಕಾನೂನನ್ನ ನಾವು ಮಾಡ್ಕೊಂಡಿದೀವಿ. ಈ ತರ ಒಂದು ಕಾನೂನು ಇರುವ ನಾವು ಇವತ್ತು ಜನರ ದಿಕ್ ತಪ್ಪಿಸ್ತಾ ಇದೀವಿ ಅಂತಂದ್ರೆ ಅದು ಮಾಧ್ಯಮಗಳು 4ನೇ ಪಿಲ್ಲರು, ಸಂವಿಧಾನದ 4ನೇ ಪಿಲ್ಲರ್ ಅಂತ ಸ್ವಯಂ ಘೋಷಿತ ಪಿಲ್ಲರ್ಗಳು ಬೇಕಾಬಿಟ್ಟಿ ವರದಿ ಮಾಡೋದು, ಬೇಕಾಬಿಟ್ಟಿ ಮನಸ್ಸೋ ಇಚ್ಛೆ ಇವ್ರ ಮೇಲೆಲ್ಲ ಸುಮೋಟೋ ಕೇಸ್ ಹಾಕೊಂಡು ಪೊಲೀಸರು ಫಸ್ಟ್ ಇವರನ್ನ ಒಂದಷ್ಟು ಜನ ಮಾಧ್ಯಮ ಏನು ಅವರು ಎಡ್ಗಳಿದಾರೆ ಅವ್ರನ್ನ ಫಸ್ಟ್ ಒಳಗಡೆ ಹಾಕಿದ್ರೆ ಯಾವುದೇ ಒಂದು ವರದಿ ಮಾಡೋ ಮೊದಲು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಮಾತಾಡಬೇಕು. ಇಲ್ಲ ಅಂತಂದ್ರೆ ಇದು ದಿಕ್ಕು ತಪ್ಪಿಸುವಂತಹ ಕೆಲಸ ಆಗತ್ತೆ. ಈ ನೆಲದ ಕಾನೂನನ್ನ ಗೌರವದಿಂದ ಇವರೆಲ್ಲ ಕಾಣ್ತಾ ಇಲ್ಲ ಅನ್ನುವಂಥದ್ದು ನೀಟಾಗಿ ಗೊತ್ತಾಗ್ತಾ ಇದೆ. ನಮ್ಮ ಕಾನೂನಿಗೆ ನಾವೇ ಅವಮಾನ ಮಾಡ್ದಂಗೆ, ನಮ್ಮ ಕಾನೂನನ್ನು ನಾವೇ ಅಪಪ್ರಚಾರ ಮಾಡ್ದಂಗಲ್ವೇನ್ರಿ ಈ ರೀತಿ ಮಾಡುವಂಥದ್ದು. ಆರೋಪಿಗೆ ಗೊತ್ತಿಲ್ದಿರ ಚಾರ್ಜ್ ಶೀಟ್ ಆಗ್ಬಿಡತ್ತ ಅವ್ರ ಮೇಲೆ. ನೀವು ಹೇಳ್ತಾ ಇದ್ದೀರಲ್ಲ ಈ 5 ಜನ ಆರೋಪಿಗಳು ಅಂತ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಕೂಡ ಸೇರಿಸ್ಕೊಂಡು ಅವ್ರಿಗೆ ಗೊತ್ತಿಲ್ದಂಗೆ ಅವರ ಕೋರ್ಟ್ಗೆ ಹೋಗ್ದಂಗೆ ಅವ್ರ ಮೇಲೆ ಹೆಂಗ್ರಿ ಚಾರ್ಜ್ ಶೀಟ್ ಆಗತ್ತೆ? ಅವ್ರನ್ನ ಕೇಳಲ್ವಾ ನೀವ್ ಈ ಅಪರಾಧಗಳನ್ನೆಲ್ಲ ಮಾಡಿದೀರಾ ಅಂತ? ಕೇಳೋದೇನೆ ಚಾರ್ಜ್ ಶೀಟು. ಚಾರ್ಜ್ ಶೀಟ್ಗೂ ಒಂದು ವರದಿಗೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ಇರೋ ಮಾಧ್ಯಮದವ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ. ಕನ್ನಡಿಗರು ನೀವು ಏನು ವರದಿ ಮಾಡಿದ್ರು ನೋಡ್ತಾರೆ ಅಂತ ಅನ್ಕೊಂಡಿದೀರಾ? ಇವತ್ತು ಬುದ್ಧಿವಂತರಿದ್ದಾರೆ. ನನಗೆ ಎಷ್ಟೋ ಜನ ಕಾಲ್ ಮಾಡಿ ಕೇಳಿದ್ದಾರೆ, ಏನ್ ಮೇಡಮ್ ಅದು 4000 ಪೇಜಿದೇನೋ ಹಾಕ್ಬಿಟ್ಟಿದಾರಂತೆ, 3992 ಅಂತ ಬೇರೆ ಇನ್ಯಾರೋ ಕೆಲವರು ಹೇಳ್ತಾ ಇದ್ದಾರೆ, ಏನದು ಅಂತ. ಅದಕ್ಕೆ ನಾನು ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಿ ಅಂತ ಹೇಳಿ. ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಚಾರ್ಜ್ ಶೀಟ್ ಆಗ್ಬೇಕು ಅಂದ್ರೆ ಆರೋಪಿಗಳು ಯಾರಿದ್ದಾರೆ ಅವರ ಪ್ರೆಸೆನ್ಸ್ ಇರ್ಲೇಬೇಕು. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗ್ದಂಗೆ ಚಾರ್ಜ್ ಶೀಟ್ ಹಾಕಕ್ ಬರಲ್ಲ. ಮಿನಿಮಮ್ ಇದು ಮಿನಿಮಮ್ ಗೊತ್ತಿಲ್ಲದೆ ಮಾಡ್ತಾ ಇರುವಂತಹ ಈ ಮಾಧ್ಯಮಗಳ ಕುತಂತ್ರನೋ ಇಲ್ಲ ಬೇಕು ಅಂತ ಹೇಳಿ ಯಾರನ್ನಾದ್ರೂ ಬ್ಲಾಕ್ ಮೇಲ್ ಮಾಡೋದಕ್ಕೋ ಯಾರನ್ನೋ ಹೆದರ್ಸ್ಲಿಕ್ಕೋ ಇವರು ಕಾನೂನನ್ನು ತಪ್ಪಾಗಿ ಹೇಳ್ತಾ ಇದ್ದಾರೆ, ಮಿಸ್ಕೋಟ್ ಮಾಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಅಂತ ಹೇಳಲಿಕ್ಕೆ ಬಹಳ ನಾಚಿಕೆ ಆಗತ್ತೆ ನನಗೆ. ಈ ಮಾಧ್ಯಮಗಳ ಬಗ್ಗೆ ಮಾತಾಡೋದಕ್ಕೇನೆ ಬಹಳ ಗಲೀಜ್ ಅನ್ಸುತ್ತೆ ಕಣ್ರಿ. ABCD ಗೊತ್ತಿಲ್ದವೆಲ್ಲ ಬಂದ್ ಕುತ್ಕೊಂಡು ಬಾಯಿಗೆ ಬಂದಂಗ್ ಮಾತಾಡೋದು, ಚಾನಲ್ ಇದೆ ಅಂತ ಹೇಳ್ಬಿಟ್ಟು. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಅಲ್ಲಿ ಚಾರ್ಜ್ ಶೀಟೇ ಆಗಿಲ್ಲ, ಚಾರ್ಜ್ ಶೀಟ್ ಆದ್ರೆ ಅಪರಾಧಿಯ ಪ್ರೆಸೆನ್ಸ್ ಇರತ್ತೆ. ಇಷ್ಟ ಅರ್ಥ ಮಾಡ್ಕೊಳ್ಳಿ ಸಾಕು ಅಂತ ಹೇಳ್ತಾ, thank you for watching this video. Please subscribe to my YouTube channel Shailaja Amarnath. Thank you for watching this video.